ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕುಕಿಂಗ್ ವಿತ್ ರಮ್ಯಾ. ಇವತ್ತಿನ ರೆಸಿಪಿ ಏನಂದರೆ ಆಲೂ ಮಟರ್ ಕರಿ. ಬೇಸಿಕಲಿ ಇದೊಂದು ನಾರ್ತ್ ಇಂಡಿಯನ್ ಡಿಶ್. ಇದನ್ನು ರೆಸ್ಟೋರೆಂಟ್ ಸ್ಟೈಲಲ್ಲಿ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಕಡಾಯಿನ ಬಿಸಿ ಇಟ್ಕೊಂಡು ಒಂದು 2 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ಕೋಬೇಕು. ನಂತರ 1 ಸ್ಪೂನಷ್ಟು ಬಟರ್ನ ಕೂಡ ಹಾಕ್ಕೊಳ್ಳೋಣ. ಇದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಸೊ ಬಟರ್ ಚೆನ್ನಾಗಿ ಮೆಲ್ಟ್ ಆದ ನಂತರ ನಾವು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ಳೋಣ. ಜೀರಿಗೆ ಆಯಿಲಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು, ಅಂದರೆ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿಕೊಂಡು ನಂತರ ಸಣ್ಣಗೆ ಹೆಚ್ಕೊಂಡಿರೋ ಅಂತಹ ಒಂದು 2 ಈರುಳ್ಳಿನ ಇದಕ್ಕೆ ಸೇರಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಗ್ಯಾಸ್ ಫ್ಲೇಮ್ನ ಲೋನೇ ಇಟ್ಕೊಂಡು ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈಗ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿದೆ. ಸೊ ಈ ಸ್ಟೇಜಲ್ಲಿ ನಾವು 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಉದ್ದುದ್ದಕ್ಕೆ ಹೆಚ್ಕೊಂಡಿರೋ ಅಂತಹ ಒಂದು 3 ಹಸಿಮೆಣ್ಸಿನ್ಕಾಯಿನೂ ಕೂಡ ಇದರಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಶುಂಠಿ ಬೆಳ್ಳುಳ್ಳಿಯ ಹಸಿ ವಾಸನೆ ಹೋಗೋವರೆಗೂ ಅದು ಫ್ರೈ ಆಗಬೇಕು. ಅಷ್ಟರಲ್ಲಿ ನಾವು ಒಂದು ಮಿಕ್ಸರ್ ಜಾರ್ನ ತೊಗೊಂಡು 1-2 ಟೊಮೆಟೊನ, ಅಂದರೆ ಮೀಡಿಯಮ್ ಸೈಜ್ ಈ ಸೈಜಿನ ಟೊಮೆಟೊನ ಪ್ಯೂರಿ ಮಾಡ್ಕೊಂಬರೋಣ. ಟೊಮೆಟೊನ ಮಿಕ್ಸಿ ಮಾಡೋ ಅಂಥ ಟೈಮಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಕೂಡ ಹಾಕ್ಕೊಂಡು ಮೀಡಿಯಮ್ ಆಗಿ ಬ್ಲೆಂಡ್ ಮಾಡ್ಕೊಂಬಂದರೆ ಸಾಕು. ನೋಡಿ, ಇಷ್ಟ ಆದರೆ ಸಾಕು. ಸೊ ಈಗ ಟೊಮೆಟೊ ಪ್ಯೂರಿನ ಇದರಲ್ಲಿ ಸೇರಿಸ್ಕೊಳ್ಳೋಣ. ನೋಡಿ, ಕಂಪ್ಲೀಟಾಗಿ ನಾನು ಪ್ಯೂರಿನೆಲ್ಲ ಹಾಕ್ಕೊಂಡಿದ್ದೀನಿ. ಹಾಗೆ ಜಾರಿಗೆ ಇನ್ನೂ ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಅದನ್ನು ಕೂಡ ಇದರಲ್ಲಿ ಸೇರಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ನಾವೀಗ ಸ್ಪೈಸಸ್ನೆಲ್ಲ ಆ್ಯಡ್ ಮಾಡೋಣ. 1 ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಳ್ಳೋಣ, 1/4 ಟೀ ಸ್ಪೂನಷ್ಟು ಅರಿಶಿನ, ಹಾಗೆ 2 ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊಳ್ಳೋಣ. ರುಚಿಗೆ ಎಷ್ಟು ಬೇಕೋ ಅಷ್ಟು ಪುಡಿ ಉಪ್ಪನ್ನು ಕೂಡ ಇದರಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಮಸಾಲೆನೆಲ್ಲ ಮಿಕ್ಸ್ ಮಾಡೋಣ. ನೋಡಿ, ಹೀಗೆ ಮಸಾಲೆನೆಲ್ಲ ತಿರುಗಿಸ್ತಾ ಒಂದು ಕುದಿ ಹತ್ತೋವರೆಗೂ ಚೆನ್ನಾಗಿ ಕಾಯಿಸ್ಕೋಬೇಕಾಗತ್ತೆ. ಸೊ ಚೆನ್ನಾಗಿ ಸುತ್ತಲೂ ಕುದಿಯೋ ಅಂಥ ಟೈಮಲ್ಲಿ ನಾವು ಇದಕ್ಕೆ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿರೋ ಅಂತಹ 3 ಆಲೂಗಡ್ಡೆನ ಇದಕ್ಕೆ ಸೇರಿಸ್ಕೊಳ್ಳೋಣ. ಈ ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ ಸಾಕು. ನಾನಿಲ್ಲಿ ಹಸಿ ಆಲೂಗಡ್ಡೆನೇ ಬೇಗ ಕುಕ್ ಆಗುತ್ತೆ ಅನ್ನೋ ಕಾರಣಕ್ಕೆ ಹಾಗೆ ಸೇರಿಸ್ಕೊಂಡಿದ್ದೀನಿ. ಸೊ ಮಸಾಲೆ ಜೊತೆ ಆಲೂಗಡ್ಡೆನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 8 to 10 ಮಿನಿಟ್ಸ್ ಅಷ್ಟು ಹಾಗೆ ಚೆನ್ನಾಗಿ ಕುಕ್ ಆಗೋದಕ್ಕೆ ಬಿಡಬೇಕು. ಆಲೂಗಡ್ಡೆ ಕುಕ್ ಆಗೋದಕ್ಕೆ ಒಂದು ಅರ್ಧ ಬೌಲಷ್ಟು ನೀರನ್ನ ಕೂಡ ಹಾಕಿ ಚೆನ್ನಾಗಿ ಒಂದ್ಸಲಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಪಾತ್ರೆಯಲ್ಲಿ ಇದನ್ನ ಕ್ಲೋಸ್ ಮಾಡಿ ಒಂದು 8 to 10 ಮಿನಿಟ್ಸ್ ಅಷ್ಟು ಕುಕ್ ಆಗೋದಕ್ಕೆ ಬಿಡೋಣ. ನೋಡಿ, ಈಗ 10 ಮಿನಿಟ್ಸ್ ಅಷ್ಟು ಆಗಿದೆ. ಆಲೂ ಬಂದು ಒಂದು 75% ಅಷ್ಟು ಕುಕ್ ಆಗಿರಬೇಕು. ಸೊ ಈಗ ಅಷ್ಟು ಕುಕ್ ಆಗಿದೆ. ಈ ಸ್ಟೇಜಲ್ಲಿ ನಾನು ಹಸಿ ನಾಟಿ ಬಟಾಣಿನ 150 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ಅಂದರೆ ಅಂದಾಜು 1.5 ಬೌಲಷ್ಟು ಬಟಾಣಿನ ಈಗ ಇದರಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಹಸಿ ಬಟಾಣಿ ಆಗಿರೋದ್ರಿಂದ ತುಂಬಾ ಬೇಗ ಕುಕ್ ಆಗುತ್ತೆ. ಅಂದರೆ ಒಂದು 5 to 6 ಮಿನಿಟ್ಸಲ್ಲೇ ಆರಾಮಾಗಿ ಕುಕ್ ಆಗುತ್ತೆ. ಇದಕ್ಕೆ ಮತ್ತೆ ನಾವು ಒಂದು ಅರ್ಧ ಮುಕ್ಕಾಲು ಬೌಲಷ್ಟು ನೀರನ್ನ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಕುಕ್ ಆಗೋದಕ್ಕೆ ಬಿಡೋಣ. ನೋಡ್ತಾ ಇರ್ಬೋದು, ಈಗ ಒಂದು 5 to 6 ಮಿನಿಟ್ಸ್ ಅಷ್ಟು ಆಗಿದೆ. ಬಟಾಣಿ ಎಲ್ಲ ಆರಾಮಾಗಿ ಕುಕ್ ಆಗಿದೆ ಅನಿಸುತ್ತೆ. ಚೆಕ್ ಮಾಡ್ಕೊಳ್ಳಿ ಒಂದ್ಸಲಿ. ಇನ್ನೂ ಕುಕ್ ಆಗಬೇಕಂದ್ರೆ ಇನ್ನೂ ಒಂದು 2 ಮಿನಿಟ್ಸ್ ಅಷ್ಟು ಕುಕ್ ಮಾಡ್ಕೊಳ್ಳಿ, ಅಥವಾ ಆಗಿದೆ ಅಂದರೆ ಸಾಕು. ಕನ್ಸಿಸ್ಟೆನ್ಸಿ ಕೂಡ ನೀವು ನೋಡ್ತಾ ಇರ್ಬೋದು, ಮೀಡಿಯಮ್ ಆಗಿ ಇಷ್ಟಿದ್ರೆ ಸಾಕು. ಸೊ ಈಗ ಮಸಾಲೆನೆಲ್ಲ ಇನ್ನೊಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ನಾವು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ, ಹಾಗೆ 2 ಸ್ಪೂನಷ್ಟು ಮೊಸರು. ಈ ಗ್ರೇವಿಗೆ ಮೊಸರು ಒಂದು ಎಕ್ಸ್ಟ್ರಾ ಫ್ಲೇವರ್ನೇ ಕೊಡುತ್ತೆ ಅಂತ ಹೇಳ್ಬೋದು. ಅದೇ ಬೌಲಿಗೆ ಇನ್ನೊಂದು 2 ಸ್ಪೂನಷ್ಟು ನೀರನ್ನ ಕೂಡ ಹಾಕಿ ಕಂಪ್ಲೀಟ್ ಮೊಸರನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಆಲೂ ಬದಲಿಗೆ ನೀವು ಸೇಮ್ ಗ್ರೇವಿಗೆ ಪನ್ನೀರನ್ನ ಕೂಡ ಉಪಯೋಗಿಸಿ ಗ್ರೇವಿ ಮಾಡ್ಕೋಬೋದು, ಅದು ಕೂಡ ಟೇಸ್ಟ್ ಚೆನ್ನಾಗಾಗುತ್ತೆ. ಸೊ ಈಗ ಮಸಾಲೆನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಆಲೂ ಕೂಡ ಚೆನ್ನಾಗಿ ಕುಕ್ ಆಗಿದೆಯಾ ಅಂತ ಈ ರೀತಿಯಾಗಿ ನೋಡ್ಕೊಳ್ಳಿ. ಸೊ ನೀಟಾಗಿ ಕಟ್ ಆಯ್ತಂದರೆ ಕುಕ್ ಆಗಿದೆ ಅಂತ. ಸೊ ಲಾಸ್ಟ್ ಆ್ಯಂಡ್ ಫೈನಲ್ ಆಗಿ ನಾವು ಇದಕ್ಕೆ 1 ಸ್ಪೂನಷ್ಟು ತುಪ್ಪ, ಕಸೂರಿ ಮೇಥಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಟೇಸ್ಟು ತುಂಬಾ ಚೆನ್ನಾಗಾಗುತ್ತೆ. ಸೊ ಒಣಗಿರೋ ಅಂತಹ ಕಸೂರಿ ಮೇಥಿನ ನಾವು ಈ ರೀತಿಯಾಗಿ ಅರ್ಧ ಸ್ಪೂನಷ್ಟು ಕ್ರಷ್ ಮಾಡ್ಕೊಂಡು ಹಾಕ್ಕೋಬೇಕು. ಹಾಗೆ ಸಣ್ಣಗೆ ಹೆಚ್ಕೊಂಡಿರೋ ಅಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಆಲೂ ಮಟರ್ ಗ್ರೇವಿ ರೆಡಿ ಆಗುತ್ತೆ. ಹೀಗೆ ಕುಕ್ ಮಾಡೋ ಅಂಥ ಟೈಮಲ್ಲಿ ಇದರ ಅರೋಮಾ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ. ನೋಡ್ತಾ ಇದ್ರೇ ಎಲ್ರಿಗೂ ಟೆಂಪ್ಟ್ ಆಗುತ್ತೆ ಇದನ್ನು ಟೇಸ್ಟ್ ಮಾಡಬೇಕಂತ. ಸೊ ಈ ಆಲೂ ಮಟರ್ ಸಬ್ಜಿ ಚಪಾತಿ, ರೋಟಿ, ನಾನ್, ಕುಲ್ಚಾ, ಗೀ ರೈಸ್, ಪೂರಿ ಎಲ್ಲದ್ರ ಜೊತೆನೂ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಅಂತಲೇ ಹೇಳ್ಬೋದು.
ನಾವು ಮೊದಲೆಲ್ಲ ಯಾವುದಾದ್ರೂ ನಾರ್ತ್ ಇಂಡಿಯನ್ ಡಿಶಸ್ನ ಟ್ರೈ ಮಾಡಬೇಕಂದ್ರೆ ರೆಸ್ಟೋರೆಂಟ್ ಮೇಲೆ ಡಿಪೆಂಡ್ ಆಗಿದ್ವಿ. ಸೊ ಇಂಥ ರೆಸಿಪಿನೆಲ್ಲ ಸಿಂಪಲ್ಲಾಗಿ ಮನೆಯಲ್ಲೇ ಹೇಗೆ ಮಾಡ್ಬೋದಂತ ತೋರಿಸ್ಕೊಟ್ಟಿದ್ದೀನಿ. ಟ್ರೈ ಮಾಡಿ, ಚೆನ್ನಾಗಾಗುತ್ತೆ. ಮಕ್ಕಳು, ದೊಡ್ಡವರು ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಅಲ್ಲದೆ ಹೆಲ್ತಿ ಮತ್ತು ಹೈಜೀನಾಗಿ ಕೂಡ ಇರುತ್ತೆ. ಇದೇ ರೀತಿಯಾದಂತಹ ಸುಮಾರು ವೆರೈಟಿ ಡಿಶಸ್ಸು ನನ್ನ ರೆಸಿಪಿ ಚಾನಲಲ್ಲಿದೆ, ಹೋಗಿ ಒಮ್ಮೆ ಚೆಕ್ ಮಾಡಿ. ನಿಮಗೆ ಈ ನನ್ನ ಆಲೂ ಮಟರ್ ಕರಿ ರೆಸಿಪಿ ಇಷ್ಟವಾದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮುಂದೆ ಒಂದು ಹೊಸ ರೆಸಿಪಿ ಜೊತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಹ್ಯಾವ್ ಅ ಗ್ರೇಟ್ ಡೇ, ಬಾಯ್.